ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವಶಿವಜ್ಞಾನ ಮೂರ್ತಿ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ವಂದಿಸ್ತಾ ಈಗಾಗಲೇ ಆಶೀರ್ವಚನವನ್ನ ನೀಡಿ ತೆರಳಿದ ಜಗದ್ಗುರು ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ಪಡಮಾಡುತ್ತಾ ಜಗನ್ಮಾತೆ ಕಾಳಿಕಾಂಬೆಯನ್ನ ಹಾಗೆ ವಿಶ್ವಕರ್ಮ ಪರಬ್ರಹ್ಮನನ್ನ ಧ್ಯಾನಿಸ್ತಾ ಸಮಾರಂಭದ ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ಹಿರಿಯರು, ಪೂಜನೀಯರಾದಂತಹ ನೇಜಾರು ವಾದರಾಜಾಚಾರ್ಯರೇ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ರಥಶಿಲ್ಪಿಗಳಾದಂತಹ ಕೋಟಲಕ್ಷ್ಮೀನಾರಾಯಣಾಚಾರ್ಯ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಸಜ್ಜನ ಸಮಾಜ ಬಂಧುಗಳೇ, ಕವಿತೆ ಎಂದು ತನ್ನ ಕಾವ್ಯ ಸೌಂದರ್ಯದಿಂದ ಬರೆದವನನ್ನೇ ಬೆರಗುಗೊಳಿಸಿದರೆ ಇಂತಹ ಆನಂದವನ್ನು, ಸಂಭ್ರಮವನ್ನು ಪಡ್ತಾನೋ ಬಹುಶಃ ಕಲ್ಯಾಣಪುರ ಸಂಘದ ಎಲ್ಲರ ಮನಸ್ಸಿನಲ್ಲೂ ಕೂಡ ಇವತ್ತು ಅದೇ ಸಂಭ್ರಮ, ಅದೇ ಸಂತೋಷ ಮನೆ ಮಾಡಿದೆ ಅಂತ ಭಾವಿಸ್ತೇನೆ. ಬಹುಕಾಲದ ಕನಸೊಂದು ನನಸಾದಂತಹ ಸಂಭ್ರಮ. ಹೆಚ್ಚಾಗಿ ಹೇಳ್ಬೇಕಂದ್ರೆ ಬಹುಶಃ ಈಗಾಗಲೇ ಕಾರ್ಯಕ್ರಮ ತುಂಬಾ ಮುಂದುವರಿದಿದೆ. ಸ್ಥಳದಾನಿಗಳ ಬಗ್ಗೆ ನಮ್ಮ ನಿರೂಪಕರು ಹೇಳಿರ್ಬೋದು, ಬಂದಿರುವಂತಹ ಅತಿಥಿಗಳು ಹೇಳಿರ್ಬೋದು, ಪೂಜ್ಯ ಗುರುವರಿಯರು ಹೇಳಿರ್ಬೋದು. ಬಹುಶಃ ನೇಜಾರು ವಾದರಾಜಾಚಾರ್ಯರು ಒಂದು 33 ಸೆನ್ಸ್ ಜಾಗವನ್ನ ತನ್ನ ಮಕ್ಕಳಿಗೆ ಮಾಡಿ ಇಟ್ಟಿದ್ರೆ ಬಹುಶಃ ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ವೋ ಏನೋ. ಇವತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಅದೆಷ್ಟೋ ತಲೆಮಾರಿನವರೆಗೆ ಅವರ ಹೆಸರು ಶಾಶ್ವತವಾಗಿ ಉಳಿತದೆ. ಒಂದು ಸಣ್ಣ ಕಥೆಯ ಮೂಲಕ ಈ ಮಾತನ್ನ ಮತ್ತೊಮ್ಮೆ ದೃಢಪಡಿಸ್ತೇನೆ. ಶಾಲೆಯಲ್ಲಿ ಪಾಠ ಮಾಡ್ತಾ ಇರುವಂತಹ ಒಬ್ಬ ಅಧ್ಯಾಪಕರು ರಸಾಯನಶಾಸ್ತ್ರ ಪಾಠ ಮಾಡ್ತಾ ಇದ್ರು. ಪಾಠ ಮಾಡ್ತಾ ಮಾಡ್ತಾ ಕಲಿಸೋಣ ಎನ್ನುವ ಆಶಯದಲ್ಲಿ ಮಕ್ಕಳ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಮಕ್ಕಳೇ, ನಿಮಗೆ ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಪರಿಚಯ ಇದೆ ಕೇಳ್ತಾರೆ. ಎಲ್ಲರೂ ಕೈ ಎತ್ತಾರೆ, ಅಜ್ಜನ ಪರಿಚಯ ಇದೆ. ಎಷ್ಟು ಜನರಿಗೆ ಅಜ್ಜನ ಅಪ್ಪನ ಪರಿಚಯ ಇದೆ, ತಾತನ ಪರಿಚಯ ಇದೆ ಕೇಳ್ತಾರೆ. ಸಾಧಾರಣ ಹೆಚ್ಚಾಗಿ ಎಲ್ಲರೂ ಕೈ ಎತ್ತಾರೆ. ಮತ್ತೆ ಮುಂದುವರಿಸ್ತಾ, ಎಷ್ಟು ಜನರಿಗೆ ನಿಮ್ಮ ಮುತ್ತಾತನ ಪರಿಚಯ ಇದೆ ಅಂತ ಕೇಳ್ತಾರೆ. ಬೆರಳೆಣಿಕೆಯ 3-4 ಜನ ಕೈ ಎತ್ತಾರೆ. ಎಷ್ಟು ಜನರಿಗೆ ನಿಮ್ಮ ಮುತ್ತಾತನ ಅಪ್ಪನ ಅಂದರೆ 4ನೇ ತಲೆಮಾರಿನ ಅಜ್ಜನ ಪರಿಚಯ ಯಾರಿಗಿದೆ ಅಂತ ಕೇಳ್ತಾರೆ. ಅದು ಯಾರೂ ಕೈ ಎತ್ತಿಲ್ಲ. 5ನೇ ತಲೆಮಾರಿನ ಅಜ್ಜನ ಪರಿಚಯ ಯಾರಿಗಿದೆ ಕೇಳ್ತಾರೆ. ಯಾರೂ ಕೈ ಎತ್ತಿಲ್ಲ. ಆ ಪ್ರಾಧ್ಯಾಪಕರು ಮುಂದುವರಿಸ್ತಾ ಹೇಳ್ತಾರೆ, ಎಷ್ಟು ಜನರಿಗೆ ಸ್ವಾಮಿ ವಿವೇಕಾನಂದ ಗೊತ್ತು ಕೇಳ್ತಾರೆ. ಎಲ್ಲರೂ ಕೈ ಎತ್ತಾರೆ. ಎಷ್ಟು ಜನರಿಗೆ ಬಸವಣ್ಣ ಗೊತ್ತು ಕೇಳ್ತಾರೆ. ಎಲ್ಲರೂ ಕೈ ಎತ್ತಾರೆ. ಎಷ್ಟು ಜನರಿಗೆ ಶ್ರೀರಾಮಚಂದ್ರ ಗೊತ್ತು ಹೇಳ್ತಾರೆ. ಎಲ್ಲರೂ ಕೈ ಎತ್ತಾರೆ. ಎಷ್ಟು ಜನರಿಗೆ ಶ್ರೀಕೃಷ್ಣ ಗೊತ್ತು ಹೇಳ್ತಾರೆ. ಎಲ್ಲರೂ ಕೈ ಎತ್ತಾರೆ. ಆವಾಗ ಉಪನ್ಯಾಸಕರು ಹೇಳ್ತಾರೆ, ಬಸವಣ್ಣ 12ನೇ ಶತಮಾನದಲ್ಲಿದ್ದವರು. ಅವ್ರು ಯಾರು ಕೂಡ ನಿಮ್ಮ ಕುಟುಂಬ ಅಲ್ಲ, ನಿಮ್ಮ ಅಜ್ಜನ 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 ಯಾರೂ ಅಲ್ಲ, ಆದ್ರೂ ಅವರ ನೆನಪಿದೆ. ಶ್ರೀರಾಮಚಂದ್ರ ಕೂಡ ನಿಮ್ಮ ಕುಟುಂಬ ಅಲ್ಲ, ವಿವೇಕಾನಂದರು ಕೂಡ ನಿಮ್ಮ ಕುಟುಂಬ ಅಲ್ಲ, ಆದ್ರೆ ಅವರೆಲ್ಲ ಹೆಸರು ಗೊತ್ತಿದೆ. ನಿಮ್ಮ ವಂಶದ 5ನೇ ತಲೆಮಾರಿನ ಅಜ್ಜನ ಹೆಸರು ನಿಮ್ಗೆ ಯಾಕೆ ನೆನಪಿಲ್ಲ ಅಂತ ಕೇಳ್ತಾರೆ. ಅವಾಗ ಒಂದು ಹುಡುಗಿ ಎದ್ದು ನಿಂತು ಹೇಳ್ತಾಳೆ, ಸರ್, ನನಗೆ ನಿಮ್ಮ ಪ್ರಶ್ನೆಯಿಂದ ಒಂದಂತೂ ಸ್ಪಷ್ಟವಾಯಿತು. ಯಾರು ಸ್ವಾರ್ಥಕ್ಕಾಗಿ ಬದುಕಿದ್ದಾರ ಅದನ್ನು ಜನ ಯಾವತ್ತೂ ನೆನಪಿಟ್ಕೊಳ್ಳಿಲ್ಲ. ಯಾರು ಸಮಾಜಕ್ಕಾಗಿ ಬದುಕಿದ್ದಾರ ಅವರನ್ನು ಜನರು ಯಾವತ್ತೂ ಮರೆಯುವುದಿಲ್ಲ ಅನ್ನೋ ಸತ್ಯ ನನ್ಗೆ ಗೊತ್ತಾಯ್ತು ಅಂತ ಹೆಣ್ಮಗಳು ಹೇಳ್ತಾಳೆ. ಹಾಗೆ ಈ ನೇಜಾರು ವಾದರಾಜಾಚಾರ್ಯ ಹೆಸರು ಸೂರ್ಯಚಂದ್ರ ಇರುವವರೆಗೆ ಶಾಶ್ವತವಾಗಿ ಉಳಿಯುವಂತಹ ಒಂದು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನನ್ನ ಸಂಸ್ಥೆಯ ಪರವಾಗಿ, ಯಾಕಂದ್ರೆ ನನ್ಗೆ ಅದನ್ನ ಹೇಳಲಿಕ್ಕೆ ಅರ್ಹತೆ ಇದೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಪಾಲ್ಕೆ ಬಾಬುರಾಚಾರ್ಯರು ದೇವಮಾನವರು, ಅವರು ಕೂಡ ಇಂಥದೇ ಕೆಲಸಗಳನ್ನ ಮಾಡ್ತಾ ಬಂದವರು. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಅವರನ್ನ ಅಭಿನಂದಿಸ್ತೇನೆ. ಎಷ್ಟೋ ಜನರು ಒಂದಷ್ಟು ದೇಣಿಗೆಯನ್ನ ಕೊಟ್ಟು
ಬೇರೆ ಬೇರೆ ರೀತಿಯಲ್ಲಿ ಕಟ್ಟಡದಲ್ಲಿ ತಮ್ಮ ಬೆವರನ್ನ ಹರಿಸಿರ್ಬೋದು. ಯಾಕಂದ್ರೆ ಇಷ್ಟು ದೊಡ್ಡ ಕಟ್ಟಡ ಆಗಿದೆ ಅಂದ್ರೆ ಅದು ಬರೀ ಕಲ್ಲು ಸಿಮೆಂಟ್ ಮಣ್ಣುಗಳಿಂದ ಆದದ್ದಲ್ಲ. ಇದರಲ್ಲಿ ಅದೆಷ್ಟೋ ಜನರ ಹಣ ಇದೆ, ಅದೆಷ್ಟೋ ಜನರ ಪರಿಶ್ರಮ ಇದೆ, ಅದೆಷ್ಟೋ ಜನರ ಬೆವರಿದೆ. ಅವರೆಲ್ಲರ ಪರಿಶ್ರಮದ ಫಲವಾಗಿ ಅದ್ಭುತವಾದ ಸೌಧ ತಲೆ ಎತ್ತಿ ನಿಂತಿದೆ. ಇದು ನಿಮ್ಮ ಸ್ವಾಭಿಮಾನದ ಕಟ್ಟಡ ಆಗ್ಲಿ ಅಂತ ಹೇಳ್ತಾ, ಎಷ್ಟೋ ಜನರಿಗೆ ಒಂದು ಕೊರಗಿರ್ಬೋದು, ನಾನು ಈ ಕಟ್ಟಡ ಆರಂಭ ಆದ್ರಿಂದ ಬಹಳಷ್ಟು ಕೆಲಸ ಮಾಡಿದ್ದೇನೆ, ಆದ್ರೆ ನನ್ನನ್ನು ಯಾರು ಗುರುತಿಸ್ಲಿಲ್ಲ, ನನ್ನನ್ನ ಸ್ಟೇಜ್ಗೆ ಕರೆದು ಶಾಲಾ ಹಾಕಲಿಲ್ಲ ಅಂತ ಒಂದು ಸಣ್ಣ ಕಥೆಯಲ್ಲಿ ಕೂಡ ಅವರನ್ನು ಕೂಡ ನೆನ್ಪಿಡ್ತಾರೆ ಅನ್ನೋ ಮಾತನ್ನ ಹೇಳ್ತೇನೆ. ಒಬ್ಬ ಟೆಕ್ಕಿ ಇರ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್. ಅವನು ದಿವಸ ಕೆಲಸ ಮುಗಿಸಿ ಹೋಗುವಾಗ ರಸ್ತೆ ಬದಿಯಲ್ಲಿ ಕಿತ್ತಳೆ ಹಣ್ಣು ಮಾರ್ತಾ ಇರ್ತಾರೆ. ಒಂದು ಹಣ್ಣು ಮುದುಕಿ ಕಿತ್ತಳೆ ಹಣ್ಣು ಮಾರ್ತಾ ಇದೆ. ಇವನು ಪ್ರತಿ ದಿವಸ ಬರ್ತಾನೆ, 1 ಕೆಜಿ ಕಿತ್ತಳೆ ಹಣ್ಣು ಕೊಡು ಅಜ್ಜಿ ಅಂತ ಕೇಳ್ತಾನೆ. ಅಜ್ಜಿ ಕಿತ್ತಳೆ ಹಣ್ಣು ಕೊಡ್ತಾರೆ. ಅದರಲ್ಲಿ ಒಂದು ಕಿತ್ತಳೆದ್ದು ಸಿಪ್ಪೆ ತೆಗೆದು ಒಂದು ಸೋಳೆಯನ್ನ ತಿಂದು ಅಜ್ಜಿಗೆ ಹೇಳ್ತಾ, ಅಜ್ಜಿ ಇದೆಂತ ಹುಳಿ ಕಿತ್ತಳೆ, ಈಗ ನೀನೇ ತಿನ್ನು ಅಂತ ಒಂದು ಕಿತ್ತಳೆ ಅಜ್ಜಿಗೆ ಕೊಟ್ಟು ಹೋಗ್ತಾನೆ. ಪ್ರತಿ ದಿವಸ ಹೀಗೆ ಮಾಡ್ತಾ ಇರುವಾಗ ಅವನ ಒಟ್ಟಿಗೆ ಬರುವ ಅವನ ಸ್ನೇಹಿತ ಕೇಳ್ತಾನೆ, ಏ ಪುಣ್ಯಾತ್ಮ, ನಿನ್ಗೆ ಏನಾಗಿದೆ ಮಾರಾಯ? ಪ್ರತಿ ದಿವಸ ಕಿತ್ತಳೆ ಹಣ್ಣು ಹುಳಿ ಅಂತ ಹೇಳ್ತಿ, ನೀನು ದುಡ್ಡು ಕೊಟ್ಟು ತಕೊಂಡ ಕಿತ್ತಳೆ ಹಣ್ಣಲ್ಲಿ ಒಂದು ಕಿತ್ತಳೆ ಹಣ್ಣನ್ನ ಅಜ್ಜಿ ಕೊಡ್ತಿ, ಇದೆಂತ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಆ ಪಾಪ ಹಣ್ಣು ಮುದುಕಿ ಕಿತ್ತಳೆ ರಾಶಿಯಲ್ಲಿ ಅವಳು ಕುಳಿತುಕೊಂಡಿದ್ರು ಕೂಡ ಒಂದು ದಿವಸ ಸಹ ಕಿತ್ತಳೆ ರುಚಿ ನೋಡಿರ್ಲಿಕ್ಕಿಲ್ಲ. ಹಾಗೆ ನನ್ನ ಲೆಕ್ಕದಲ್ಲಾದ್ರೂ ಒಂದು ಹಣ್ಣನ್ನು ಅವಳು ತಿನ್ಲಿ ಅಂತ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅದೇ ರೀತಿ ಅಜ್ಜಿಯ ಪಕ್ಕದಲ್ಲಿದ್ದ ಹೆಂಗಸು ಹೇಳ್ತಾಳೆ, ಅವನು ಪ್ರತಿನಿತ್ಯ ನಿನ್ಗೆ ಒಂದು ಕಿತ್ತಳೆ ಹಣ್ಣನ್ನು ಕೊಡ್ತಾನೆ, ಹುಳಿ ಅಂತ ಹೇಳ್ತಾನೆ, ನಿಂದು ಚಾನ್ಸ್ ಅಲ್ವಾ, ಅವನು ದುಡ್ಡು ಕೊಟ್ಟು ನಿನ್ಗೊಂದು ಕಿತ್ತಳೆ ಹಣ್ಣು ತಿನ್ಲಿಕ್ಕೆ ಕೊಡ್ತಾನಲ್ವಾ ಅಂತ. ಅವಾಗ ಅಜ್ಜಿ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾಳೆ, ಹೌದಮ್ಮ, ನನ್ಗೂ ಗೊತ್ತಿದೆ ನಾನು ತಿನ್ಲಿ ಅಂತ ಕೊಡುವುದು ಅಂತ. ಅದಕ್ಕೆ ಅವನು ಬರುವ ಮೊದ್ಲೇ ಅವನ 1 ಕೆಜಿಗೆ 1 ಕಿತ್ತಳೆ ಹಣ್ಣ ನಾನು ಜಾಸ್ತಿ ಹಾಕಿ ಇಡ್ತೇನೆ ಅಂತ. ಬಂಧುಗಳೇ, ನಾವು ಇನ್ನೊಬ್ಬರಿಗೆ ಮಾಡುವ ಸಹಾಯ ಯಾರಿಗೂ ಗೊತ್ತಿರೋದಿಲ್ಲ ಅಂತ ನಾವು ಭಾವಿಸಿಕೊಳ್ತೇವೆ. ಆದರೆ ಅದನ್ನ ನೋಡುವವ ಮೇಲೆ ಒಬ್ಬ ಇದ್ದಾನೆ. ದೇವರ ಕೃಪೆ, ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಬಂಧುಗಳೇ, ಕಾರ್ಯಕ್ರಮದಲ್ಲಿ